ಎಲ್ರಿಗೂ ನಮಸ್ಕಾರ. ಜನವರಿ 23ನೇ ತಾರೀಕು ಕಲ್ಟ್ ಮತ್ತು ಲ್ಯಾಂಡ್ ಲಾರ್ಡ್ ಎರಡೂ ಸಿನಿಮಾಗಳು ಬಿಡುಗಡೆ ಆಗ್ತಿರೋ ವಿಚಾರ ಎಲ್ರಿಗೂ ಗೊತ್ತಿರೋದೆ. ಅಂದರೆ ಈ ಎರಡೂ ಸಿನಿಮಾಗಳಲ್ಲಿ ನಾಯಕಿಯಾಗಿರೋದು ನಮ್ಮ ಟಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು. ಒಂದರಲ್ಲಿ ಕ್ಲಾಸ್, ಒಂದರಲ್ಲಿ ಮಾಸ್. ಸಿಗರೇಟ್ ಇಟ್ಕೊಂಡು ಅದು ಎಣ್ಣೆ ಗಿಣ್ಣೆ ಎಲ್ಲ ಹೊಡ್ಕೊಂಡು ಈ ಥರದ್ದು ಪೋಸ್ಟರ್ಸ್. ಕಲ್ಟ್ ಕ್ಲಾಸಿಕ್ ಅಂದರೆ ಕಲ್ಟ್ ಅಂದರೆ ಎಳ್ಳಿ ಪದ, ಒಂದು ಗಟ್ಟಿತನ, ಒಂದು ಪದ ಉಪಯೋಗಿಸೋಕ್ಕೆ ಕಲ್ಟ್ ಅಂತ ಹೇಳ್ತಾರಲ್ಲ. ಈ ಕಲ್ಟ್ ಸಿನಿಮಾ ಪೋಸ್ಟರ್ ರಿಲೀಸ್ ಆದಾಗಲೇ ಅದು ಸಿಗರೇಟ್ ಹೊಡೆಯೋದು ಏನೇನೋ ಆ ಪೋಸ್ಟ್ರಲ್ಲಿ ರಿಲೀಸ್ ಮಾಡಿದಾಗ ಇದೇನೋ ಸ್ವಲ್ಪ ಇದೆ ಅಂತ ಅಂದ್ಕೊಂಡು, ಬಟ್ ಅಯ್ಯೋ ಶಿವನೇ ಈ ಸಾಂಗ್ ಬಿಡುಗಡೆ ಆದಾಗ ಯೂಶ್ವಲಿ ಇದು ಒಂಥರ ತುಂಬ ಚೆನ್ನಾಗಿ ರೊಮ್ಯಾಂಟಿಕ್ ಇದೆ ಅಂತಂದು. ಇನ್ನು ರಚಿತಾ ರಾಮ್ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ ಅಂದರೆ ಒಂಥರ ಬ್ಯೂಟಿಫುಲ್ ಅಂತ ನನಗದು ತುಂಬ ಇಷ್ಟ ಆಯಿತು. ಅಂದರೆ ಬನಾರಸ್ ಸಿನಿಮಾದಲ್ಲೂ ಕೂಡ ಜೈದ್ ಖಾನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಬಟ್ ಅದು ಸಿನಿಮಾ ಬಂದ್ಬಿಟ್ಟು ಅದು ಟೈಮ್ ಟ್ರಾವೆಲ್ಲು, ಸೊ ಇದ್ರದ ಬನಾರಸ್ ಲೊಕೇಶನ್ನು ಅದು ನಮ್ಮ ಸೋನಲ್ ಮೇಡಮ್ ಅವರು ಇದ್ದರು, ಅದು ತುಂಬ ಚೆನ್ನಾಗಿತ್ತು. ಈಗ ಈ ಸಿನಿಮಾನೂ ಅಷ್ಟೇ ಕಲ್ಟ್. ಅಂದರೆ ಈಗೆಲ್ಲ ಹಾಡುಗಳು ಏನು ಬಿಡುಗಡೆ ಆಗಿತ್ತಲ್ಲ, 2-3 ಸಾಂಗ್ ಬಿಡುಗಡೆ ಆದವು. ಇದು 4ನೇ ಸಾಂಗು ಬಿಡುಗಡೆ ಆಗಿದೆ. ಹೃದಯ ಹೇಳದೆ ಮೆಲೋಡಿ ಟ್ರ್ಯಾಕ್. ಅನಿಲ್ ಅವರೇ, ಡೈರೆಕ್ಟರ್ ಅನಿಲ್ ಕುಮಾರ್ ಅವರೇ ಈ ಹಾಡನ್ನು ಬರೆದಿದ್ದಾರೆ. ತುಂಬ ಇಷ್ಟ ಆಗೋಯಿತು. ಅಂದರೆ ಲಿರಿಕಲ್ ವಿಡಿಯೋ ಮಾತ್ರ ಬಿಟ್ಟಿದ್ದಾರೆ, ಫುಲ್ ವಿಡಿಯೋ ಬಿಟ್ಟಿಲ್ಲ. ಬಟ್ ಇದು ನನಗೆ ತುಂಬ ಇಷ್ಟ ಆಯಿತು. ಸಿನಿಮಾ ನೋಡೋಕ್ಕೆ ಅಂದರೆ ರಚಿತಾ ರಾಮ್ ಅವರಿದ್ದಾರೆ, ಸೊ ಅದು ತುಂಬ ಖುಷಿ ವಿಚಾರನೇ. ಇನ್ನು ಮಲ್ಲೈಕಟ್ಟಿ ಹೊಸಪಾಲ್ ಉಪಾಧ್ಯಕ್ಷ ಮಾಡಿದರು, ಆಮೇಲೆ ವಿದ್ಯಾಪತಿ ಮಾಡಿದರು. ಧಾರಾವಾಹಿಗಳು ಕೂಡ ಆ್ಯಕ್ಟ್ ಮಾಡಿದರು. ಧಾರಾವಾಹಿಗಳೆಲ್ಲ ನಾನು ಅಷ್ಟೊಂದು ನೋಡಿಲ್ಲ, ಬಟ್ ಸಿನಿಮಾಗಳಲ್ಲಿ ಇದು 3ನೇ ಸಿನಿಮಾ ಅವ್ರದ್ದು. ದಾವಣಗೆರೆ ಬೆಣ್ಣೆನಗರಿ ಹುಡುಗಿ, ಒಳ್ಳೆಯದಾಗಲಿ ಅವ್ರಿಗೂ ಕೂಡ. ಸ್ವಲ್ಪ ಇರಲಿ, ನಾನು ಅವ್ರ ಬಗ್ಗೆ ಒಂದಿಷ್ಟು ವಿಡಿಯೋಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ಇದು ಇನ್ನು ಲ್ಯಾಂಡ್ ಲಾರ್ಡ್ ಇದರಲ್ಲಿ ಒಂದು ಮಧ್ಯವಯಸ್ಕ ಮಹಿಳೆ ಪಾತ್ರ ಮಾಡಿರೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ನಿಂಗವ ಹಾಡು ಕೂಡ ಸಖತ್ ಫೇಮಸ್ ಆಗಿದೆ, ಯೂಟ್ಯೂಬಲ್ಲೂ ತುಂಬ ಟ್ರೆಂಡ್ ಆಗಿದೆ. ಜಡೇಶ್ ಕುಮಾರ್ ಹಂಪಿ ಅವರು ಡೈರೆಕ್ಷನ್ ಮಾಡಿರೋದು. ಅಂದರೆ ಎರಡೂ ಸಿನಿಮಾಗಳಲ್ಲೂ ಕೂಡ ರಚಿತಾ ರಾಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅವೆರಡೂ ಸಿನಿಮಾನೂ ಕೂಡ ಜನವರಿ 23ನೇ ತಾರೀಕು ಹೀಗಾಗಿ ಡಬಲ್ ಧಮಾಕ ಅವರ ಅಭಿಮಾನಿಗಳಿಗೆ, ನಮ್ಮಂಥ ಅಭಿಮಾನಿಗಳಿಗೆ. ಸೊ ಅವರು ಒಂಥರ ಕ್ಯೂಟ್ಗೆ ಇದ್ದಾರಲ್ಲ, ಹಾಗಾಗಿ ಈ ಹಾಡಲ್ಲೂ ಅಷ್ಟೇ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಇದರಲ್ಲಿ ಸೊ ಆ ಥರ ತುಂಬ ಇಷ್ಟ ಆಯಿತು ನನಗೆ. ನೀವು ಈ ಹಾಡನ್ನು ನೋಡಿ, ನಾನು ಬಯೋದಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ. ಆನಂದ್ ಯೂಟ್ಯೂಬ್ ಚಾನಲಲ್ಲಿ ಈ ಹಾಡು ಬಿಡುಗಡೆ ಆಗಿದೆ. ತುಂಬ ಮುದ್ದಾಗಿ ಒಂಥರ ಕ್ಯೂಟ್ ಅನಿಸುತ್ತಾರೆ ರಚಿತಾ ರಾಮ್ ಅವರು ಸಿಗರೇಟ್ ಸೇದ್ಕೊಂಡು. ಅಂದರೆ ಒಂದು ಇರಲಿ, ಬರೀ ಸಿಗರೇಟ್ ಅಂತ ಎಲ್ಲ, ಒಂದು ಯೂತ್ನ ಕನೆಕ್ಟ್ ಮಾಡ್ಕೊ ಕಲ್ಟ್ ಅಂತ ಸಿನಿಮಾ ಮಾಡಿದ್ದಾರೆ. ರ್ಯಾಂಬೋ ಈ ಥರ ಸಿನಿಮಾಗಳು, ಆಮೇಲೆ ಉಪಾಧ್ಯಕ್ಷ ಸಿನಿಮಾಗಳು ಮಾಡಿದರು ಅನಿಲ್ ಕುಮಾರ್ ಸರು. ಮಾಲಾಶ್ರೀ ಪಿಕ್ಚರ್ ಕೂಡ ಡೈರೆಕ್ಷನ್ ಮಾಡಿದರು. ಅವರು ತುಂಬ ಚೆನ್ನಾಗಿ ಕಟ್ಕೊಡ್ತಾರೆ, ಚಿತ್ರೀಕರಣ ಮಾಡ್ತಾರೆ. ನನಗೆ ಇಷ್ಟ ಆಯಿತು. ಇಡೀ ಚಿತ್ರತಂಡದವರಿಗೆ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ನೀವು ಕೂಡ ಈ ಹಾಡನ್ನು ನೋಡಿ.